ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಸಂಚಲನವನ್ನ ಸೃಷ್ಟಿಸ್ತಾ ಇವೆ. ಈಗಾಗಲೇ ಕುರ್ಚಿ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಾನು ಕುರ್ಚಿ ಬಿಡಲ್ಲ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾ ಇದ್ರೆ ಅವರ ಪರವಾಗಿ ಭಕ್ತರಿದ್ದಾರೆ. ಆದರೆ ಟ್ರಸ್ಟಿಗಳು ಮಾತ್ರ ಹಠ ಬಿಡ್ತಾ ಇಲ್ಲ. ಕಾರಣ ಸ್ವಾಮೀಜಿಗಳು ಕುರ್ಚಿ ಬಿಡಲೇಬೇಕು. ಒಂದು ವೇಳೆ ಅದು ಆಗದಿದ್ರೆ ಅವರನ್ನ ಖಾಲಿ ಮಾಡಿಸೋದು ಹೇಗೆ ಅನ್ನೋದು ನಮಗೆ ಗೊತ್ತು ಅಂತ ಅಲ್ಲಿನ ಟ್ರಸ್ಟಿಗಳು ಗುಡುಕ್ತಾ ಇದ್ದಾರೆ. ಇದರ ಮಧ್ಯೆ ಕಾನೂನಿನ ಮೊರೆ ಹೋಗೋದಿಕ್ಕೂ ಟ್ರಸ್ಟಿಗಳು ಹಾಗೆಯೇ ಸ್ವಾಮೀಜಿಗಳು ಕೂಡ ನಿರ್ಧಾರ ಮಾಡಿದ್ದಾರೆ. ಈ ವಿಚಾರದಲ್ಲಿ ಟ್ರಸ್ಟಿಗಳ ಆರೋಪ ಏನು, ಸ್ವಾಮೀಜಿ ಹೇಳಿದ್ದೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವು ಭಕ್ತರನ್ನ ಹಣ ಕೊಟ್ಟು ಕರೆಸ್ಕೊಂಡಲ್ಲಿ ಒಂದು ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿಯನ್ನ ಮಾಡಿದ್ರಲ್ಲ. ಸಿರಿಗೆರೆ ಜಗದ್ಗುರುಗಳಿಗೆ ನೀವು ಗೌರವ ಕೊಟ್ಟಂಗ, ಉಮಾಪತಿಯವ್ರ ಗೌರವ ಕೊಟ್ಟಂಗೆ ಅಂತ. ಇವತ್ತು ಈ ಪೀಠಕ್ಕೆ ದಾವಣಗೆರೆನ ನೋಡಿ ನೀವು 8 ವರ್ಷನೂ ಆಗಿಲ್ಲ. ನೀವಿಲ್ಲಿ ಬಂದು ಇಲ್ಲಿ ಅವಿನಾಭಾವವಾಗಿ ಕಟ್ಕೊಂಡಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಬಾಯಿ ಬಂದಂಗೆ ಮಾತನಾಡ್ತೀರಾ ನೀವು. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕಾರ ದಾಖಲಾಯ್ತು ಅನ್ನೋದಾದ್ರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವರು ಅಲ್ಲ ಅಂತ ಅಂದಮೇಲೆ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ನಾ ಕೊಡೆ ನೀ ಬಿಡೆ, ಮಠದಲ್ಲಿ ಕುರ್ಚಿ ಕದನ. ಟ್ರಸ್ಟಿಗಳು ವರ್ಸಸ್ ಶ್ರೀಗಳು ಕುರ್ಚಿ ಕಾದಾಟದಲ್ಲಿ ಗೆಲ್ಲೋದ್ಯಾರು? ಶ್ರೀಗಳ ಪರ ಗುಡುಗಿದ ಭಕ್ತರು ಶ್ವಾಸಗುರು ಸೇಫ್ ಆದ್ರ? ಕುರ್ಚಿ ಬಿಟ್ಟೋಗಿ ಅಂತ ಶ್ರೀಗಳಿಗೆ ಹೇಳಿದ್ದೇಕೆ ಟ್ರಸ್ಟಿಗಳು? ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸದ್ಯಕ್ಕೆ ನಡೀಬಾರದ್ದು ನಡೆಯುತ್ತಿದೆ. ಶಾಂತಿಯುತವಾಗಿರಬೇಕಿದ್ದ ಮಠ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗ್ತಿದೆ. ಮಠದ ಮೂಲಕ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕಿದ್ದ ಟ್ರಸ್ಟಿಗಳು ಮತ್ತು ಶ್ರೀಗಳು ಪರಸ್ಪರ ಗಲಾಟೆ ಮಾಡಿಕೊಂಡಿದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದ ಸ್ಥಿತಿಗೆ ತಲುಪಿದ್ದಾರೆ. ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಮಾಡುತ್ತಾ ಇದ್ದಾರೆ. ಯಾವುದೋ ಒಂದು ಜನ್ಮದಲ್ಲಿ ಕಡುವೈರಿಗಳಾಗಿದ್ದರಾ ಅನ್ನೋ ಹಾಗೆ ಅಬ್ಬರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಮಠದಲ್ಲಿ ಏನೇನೋ ನಡೀತಿದೆಯಲ್ಲ ಅಂತ ಭಕ್ತರು ಕಂಗಾಲಾಗಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಶ್ರೀಗಳದ್ದು ಏನೂ ತಪ್ಪಿಲ್ಲ ಅಂತ ಭಕ್ತರಿಗೆ ಅನ್ನಿಸಿರೋದ್ರಿಂದ ಶ್ರೀಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೀತಾ ಇರೋದು ಮಠದ ಕುರ್ಚಿಗಾಗಿ. ಎಸ್, ವಚನಾನಂದ ಶ್ರೀಗಳನ್ನ ಸೋಮವಾರ ಪದಚ್ಯುತಗೊಳಿಸಲಾಗಿದೆ. ಮಠದ ಧರ್ಮದರ್ಶಿ ಮಂಡಳಿ ಈ ನಿರ್ಧಾರ ಕೈಗೊಂಡಿದ್ದು ಕೆಲವೊಂದು ಕಾರಣಗಳನ್ನು ಕೊಟ್ಟಿತ್ತು. ವಚನಾನಂದ ಶ್ರೀಗಳು ಶ್ವಾಸಪೀಠ, ಹರಿಹರ ಪೀಠ ಎರಡರಲ್ಲೂ ಸೇವೆ ಸಲ್ಲಿಸುತ್ತಿದ್ದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಟ್ರಸ್ಟ್ ಶ್ವಾಸಪೀಠ ಅಥವಾ ಹರಿಹರ ಪೀಠದಲ್ಲಿ ಯಾವುದಾದರೂ ಒಂದನ್ನ ಆಯ್ಕೆ ಮಾಡಲು ಅವಕಾಶ ನೀಡಿತ್ತು. ಆದರೆ ಪೀಠದ ಆಯ್ಕೆ ಬಗ್ಗೆ ಶ್ರೀಗಳು ಯಾವುದೇ ನಿರ್ಧಾರ ತಿಳಿಸಿರಲಿಲ್ಲ. ಆದ್ರಿಂದ ಮಠದ ಪೀಠದಿಂದ ವಚನಾನಂದ ಶ್ರೀಗಳನ್ನ ಪದಚ್ಯುತಗೊಳಿಸಲಾಗಿದೆ ಅಂತ ಧರ್ಮದರ್ಶಿ ಮಂಡಳಿ ಹೇಳಿತ್ತು. ಯಾವಾಗ ಧರ್ಮದರ್ಶಿ ಮಂಡಳಿ ಈ ನಿರ್ಧಾರ ತಗೊಳ್ತೋ ಮಠದ ಬಳಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು. ಮಠದ ಭಕ್ತರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕೆಲವರನ್ನ ವಶಕ್ಕೆ ತಗೊಂಡ ಪೊಲೀಸರು ಬಿಡುಗಡೆ ಮಾಡಿದ್ರು. ಈಗ ಮಠ ಸೈಲೆಂಟ್ ಆಗಿದೆ. ಆದರೆ ಕುರ್ಚಿ ಕದನ ಮಾತ್ರ ವೈಲೆಂಟ್ ಆಗಿ ನಡೀತಾನೇ ಇದೆ. ಮಠಕ್ಕೆ ಬೀಗ ಹಾಕಲಾಗಿದೆ. ಪ್ರಮುಖ ಕಚೇರಿಗಳನ್ನ ಬಂದ್ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸೋಮವಾರ ಭಕ್ತರ ಸಭೆ ಕೂಡ ನಡೆದಿದೆ. ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ಬಿಜೆಪಿ ಮುಖಂಡ ಬಿಜಿ ಅಜಯ್ ಕುಮಾರ್, ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್, ಪಂಚಮಸಾಲಿ ಮುಖಂಡರಾದ ಪರಮೇಶ್ವರ ಗೌಡ, ಹೊನ್ನಾಳಿ ಬಾಬಣ್ಣ ಸೇರಿ ಹಲವರು ಭಾಗಿಯಾಗಿದ್ದು ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಹಾಲಿ ಧರ್ಮದರ್ಶಿಗಳನ್ನು ಬದಲಾಯಿಸುವುದು, ಶ್ರೀಗಳನ್ನು ಪೀಠಾಧ್ಯಕ್ಷರನ್ನಾಗಿ ಮುಂದುವರೆಸುವುದು, ಶ್ವಾಸಪೀಠ, ಹರಿಹರ ಪೀಠ ಎರಡರಲ್ಲೂ ಶ್ರೀಗಳನ್ನು ಮುಂದುವರೆಸುವುದು, ಪಂಚಮಸಾಲಿ ಪೀಠದಡಿ ಶ್ವಾಸ ಗುರುಪೀಠ ತರುವುದು ಮುಂತಾದ ತೀರ್ಮಾನ ಕೈಗೊಳ್ಳಲಾಗಿದೆ. ಇದಷ್ಟೇ ಅಲ್ಲದೆ ಪದಚ್ಯುತಿ ಖಂಡಿಸಿ ಕೋರ್ಟ್ಗೆ ಹೋಗಲು ಭಕ್ತರು ಚಿಂತನೆ ನಡೆಸಿದ್ದಾರೆ. ನೋಟಿಸ್ ನೀಡದೆ, ಉತ್ತರ ಪಡೆಯದೆ ಪದಚ್ಯುತಿ ಮಾಡಲಾಗಿದೆ ಅಂತ ಭಕ್ತರು ಆರೋಪ ಮಾಡಿದ್ದಾರೆ. ರಾತ್ರೋರಾತ್ರಿ ದೇವರ ದರ್ಶನ ನೆಪದಲ್ಲಿ ಬಂದು ನೋಟಿಸ್ ಅಂಟಿಸಿದ್ರ
ಪಂಚಮಸಾಲಿ ಮಠದಿಂದ ವಚನಾನಂದ ಶ್ರೀ ಪದಚ್ಯುತಿ ಮಾಡಿರೋದು ಭಕ್ತರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಅದೇ ಕಾರಣದಿಂದ ಪದಚ್ಯುತಿ ಖಂಡಿಸಿ ಕೋರ್ಟ್ ಮೆಟ್ಟಿಲು ಏರಲು ಭಕ್ತರು ಚಿಂತನೆ ನಡೆಸಿದ್ದಾರೆ. ಸಮಾಜದ ಸಭೆ ಕರೆಯದೆ, ಭಕ್ತರಿಂದ ಮಾಹಿತಿ ಪಡೆಯದೆ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿ ನೋಟಿಸ್ ನೀಡದೆ, ಉತ್ತರ ಪಡೆಯದೆ ಪದಚ್ಯುತಿಗೊಳಿಸಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ವಿಡಿಯೋವೊಂದನ್ನು ಭಕ್ತರು ಬಿಡುಗಡೆ ಮಾಡಿದ್ದು, ರಾತ್ರೋರಾತ್ರಿ ದೇವರ ದರ್ಶನ ನೆಪದಲ್ಲಿ ಬಂದು ವ್ಯಕ್ತಿಯೊಬ್ಬ ನೋಟಿಸ್ ಅಂಟಿಸಿದ್ದಾನೆ. ಸಿಸಿಟಿವಿಯಲ್ಲಿ ಇದೆಲ್ಲ ಸೆರೆಯಾಗಿದೆ. ಟ್ರಸ್ಟಿಗಳು ಮಠದ ಹಣ ದುರ್ಬಳಕೆ ಮಾಡಿದ್ದಾರೆ, ಆದ್ದರಿಂದ ಶ್ರೀಗಳನ್ನೇ ಪದಚ್ಯುತಗೊಳಿಸಿದ್ದಾರೆ ಅನ್ನೋದು ಭಕ್ತರ ವಾದ. ಭಕ್ತರು ಶ್ರೀಗಳ ಪರ ನಿಂತಿದ್ದಾರೆ, ಶ್ರೀಗಳದ್ದು ಏನೂ ತಪ್ಪಿಲ್ಲ ಅಂತಿದ್ದಾರೆ. ಇದೆಲ್ಲ ಒಂದು ವಾದ ಆದ್ರೆ, ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಪೀಠ ಬಿಟ್ಟೋಗಿ, ಟ್ರಸ್ಟಿಗಳ ಎಚ್ಚರಿಕೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ಮಾಡಿದ ತಕ್ಷಣ ಅವರು ಮಠ ಬಿಟ್ಟು ಹೋಗಲೇಬೇಕು, ಇಲ್ಲ ಅಂದ್ರೆ ಸಂಘರ್ಷದ ಹಾದಿ ತುಳಿಬೇಕಾಗುತ್ತೆ ಎಂದಿದ್ದಾರೆ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್. ಇವತ್ತು ವಚನಾನಂದ ಶ್ರೀಗಳವರನ್ನ ಏನು 8 ವರ್ಷಗಳ ಹಿಂದೆ ನಾವು ತಂದಿದ್ವಿ, ಅವರನ್ನು ನಿನ್ನೆ ನಾವು ಉಚ್ಚಾಟನೆ ಮಾಡಿದ್ವಿ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವರು ಅಲ್ಲ ಅಂತ ಅಂದಮೇಲೆ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ಪೀಠವನ್ನು ಅತ್ಯಂತ ಗೌರವಯುತವಾಗಿ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ನಾವು ಬೇರೆ ಸಂಘರ್ಷದ ಹಾದಿ ತುಳಿಯೋದಕ್ಕಿಂತ ಮುಂಚಿತವಾಗ್ಲೇ ನಾವು ಭಾಳಷ್ಟು ಗೌರವಪೂರ್ವಕವಾಗಿಯೂ ನಿನ್ನೆ ನಿಮಗೆ ಹೇಳಿದ್ದೀವಿ ಮಾಧ್ಯಮಗೋಷ್ಠಿ ಮೂಲಕ, ಇವತ್ತೂ ಕೂಡ ನಾವು ಹೇಳ್ತೀವಿ. ಮಸಾಜ್ ಪ್ರಿಯ ಸ್ವಾಮೀಜಿ, ಟ್ರಸ್ಟಿಗಳಿಂದ ಗಂಭೀರ ಆರೋಪ. ವಚನಾನಂದ ಶ್ರೀಗಳನ್ನ ಮಸಾಜ್ ಪ್ರಿಯ ಸ್ವಾಮೀಜಿ ಎಂದಿದ್ದಾರೆ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್. ಮಕ್ಕಳಿಂದ ವಚನಾನಂದ ಶ್ರೀ ಮಸಾಜ್ ಮಾಡಿಕೊಳ್ಳುತ್ತಿದ್ದರು ಎಂದ ಚಂದ್ರಶೇಖರ್ ಪೂಜಾರ್, 2 ವರ್ಷಗಳ ಹಿಂದೆ ಬಾಲಕರ ಹಾಸ್ಟೆಲ್ ಶುರು ಮಾಡಿದ್ದೆವು. 60 ಜನ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಿದ್ದು, ಈಗ 5 ಮಕ್ಕಳಿದ್ದಾರೆ. ಪುಟ್ಟ ಮಕ್ಕಳಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ರು. ಆ ಮಕ್ಕಳ ತಂದೆ ತಾಯಿ ಪೋಕ್ಸೋ ಕೇಸ್ ಹಾಕ್ತೀವಿ ಅಂತ ಹೇಳುತ್ತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ಚಂದ್ರಶೇಖರ್ ಪೂಜಾರ್. ಈಗ ನಾವು 2 ವರ್ಷಗಳ ಹಿಂದೆ ನಾವು ಹಾಸ್ಟೆಲನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಮಠದಲ್ಲಿ 2 ವರ್ಷದಿಂದ ಹಾಸ್ಟೆಲನ್ನು ಪ್ರಾರಂಭ ಮಾಡಿದ್ವಿ. ಅವತ್ತು ಏನು 60 ಜನ ಮಕ್ಕಳನ್ನು ನಾವು ಇಲ್ಲಿ ಕರ್ಕೊಂಡು ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಹಾಸ್ಟೆಲಲ್ಲಿ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದರು. ಅನೇಕ ಮಕ್ಕಳು ನಮ್ಮ ದೊಡ್ಡವ್ರ ಗಮನಕ್ಕೆ, ಟ್ರಸ್ಟಿಗಳ ಗಮನಕ್ಕೆ ಅವ್ರು ತರಲೇ ಇಲ್ಲ. ಅನಂತರ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದಮೇಲೆ ಮಕ್ಕಳು ಈ ರೀತಿ ನಮ್ಮನ್ನು ಪ್ರತಿನಿತ್ಯ 4 ಜನರಂತೆ ಸರ್ತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಭಾಳವಷ್ಟು ಒತ್ತಾಯಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂಥೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತೋ ಆವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಎಲ್ಲ ಪಾರದರ್ಶಕವಾಗಿದೆ. ಮಠದ ಟ್ರಸ್ಟಿಗಳಿಂದ ಸ್ಪಷ್ಟನೆ. ಟ್ರಸ್ಟಿಗಳು ಸಿಡಿದೆದ್ದಿದ್ದಾರೆ. ವಚನಾನಂದ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಟ್ರಸ್ಟಿಗಳ ವಿರುದ್ಧವೇ ಗಂಭೀರ ಆರೋಪ ಕೇಳಿಬಂದಿದೆ. ಲೆಕ್ಕ ಕೊಡಿ ಅಂತ ಟ್ರಸ್ಟಿಗಳ ವಿರುದ್ಧವೇ ಚಳುವಳಿ ನಡೆದಿದೆ. ಆದರೆ ನಾವು ಯಾವುದೇ ಹಣಕಾಸು ದುರ್ಬಳಕೆ ಮಾಡಿಕೊಂಡಿಲ್ಲ, ನಮ್ಮ ಹತ್ರ ಎಲ್ಲಾ ದಾಖಲೆ ಪತ್ರಗಳಿವೆ, ಆರ್ಥಿಕ ವ್ಯವಹಾರ ಪಾರದರ್ಶಕವಾಗಿದೆ ಎಂದಿದ್ದಾರೆ ಟ್ರಸ್ಟಿಗಳು. ಈ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ನಮ್ಮ ಮಠದಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬಂಧುಗಳೇ, 2008ರಿಂದ 2026 ಮಾರ್ಚ್ 31ವರೆಗೂ ಕೂಡ ಅವತ್ತಿಂದ ಇವತ್ತು 17-18 ವರ್ಷಗಳ ಕಾಲ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ಸ್ ನಮ್ಮ ಹತ್ರ ಎಲ್ಲವೂ ಕೂಡ ಇದೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಠದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ, ಏನು ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆ ವ್ಯವಹಾರ ಎಲ್ಲದೂ ಕೂಡ ಅತ್ಯಂತ ಪಾರದರ್ಶಕವಾಗಿದೆ. ಇವತ್ತು ನಾವು 1 ವರ್ಷ ಲೆಕ್ಕ ಕೊಡದೆ ಹೋದರೆ ಮಾರನೇ ವರ್ಷ ಇನ್ಕಮ್ ಟ್ಯಾಕ್ಸ್ನವ್ರು ಬೇರೆಯವ್ರು ನಮಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ನಮ್ಮದಲ್ಲ, ಯಾವುದೇ ಸಂಘ ಸಂಸ್ಥೆ ಟ್ರಸ್ಟ್ ಇರಲಿ, ಅವತ್ತಿಂದ ಇವತ್ತಿನವರೆಗೂ ಕೂಡ ಅತ್ಯಂತ ಪಾರದರ್ಶಕವಾಗಿ ಲೆಕ್ಕ ಇದೆ. ಯಾರು ಬೇಕಾದರೂ ಅದು ಗೌರ್ಮೆಂಟು ರುಜುವಾತು ಪಡಿಸಿಕೊಟ್ಟಿರ್ತಕ್ಕಂಥ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ಗಳು ಯಾರು ಬೇಕಾದರೂ ನೋಡ್ಬೋದು. ಲೆಕ್ಕ ಕೊಡಿ ಚಳುವಳಿ ಅನ್ನೋದು ಟ್ರಸ್ಟಿಗಳ ವಿರುದ್ಧ ನಡೆಯುತ್ತಿದೆ. ಆದರೆ ಈ ಲೆಕ್ಕ ಕೊಡಿ ಚಳುವಳಿ ಅನ್ನೋದೇ ಫೇಕ್ ಅನ್ನೋದು ಟ್ರಸ್ಟಿಗಳ ಆರೋಪ. ಲೆಕ್ಕ ಕೊಡಿ ಚಳುವಳಿಗೆ ದುಡ್ಡು ನೀಡಿ ಜನರ ಕರೆತರಲಾಗಿದೆ ಅಂತ ಟ್ರಸ್ಟಿಗಳು ಆರೋಪ ಮಾಡ್ತಾ ಇದ್ದಾರೆ.
ಈ ಕುರಿತು ಟ್ರಸ್ಟಿಗಳು ವಿಡಿಯೋ ಬಿಡುಗಡೆ ಮಾಡಿದ್ದು, ಆ ವಿಡಿಯೋದಲ್ಲಿ ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಆಪ್ತ ಅಶೋಕ್ ಎಂಬುವರಿಗೆ ವಚನಾನಂದ ಶ್ರೀಗಳು ಹಣ ನೀಡಿದ್ದಾರೆ. ಆ ಹಣವನ್ನು ಹಂಚಿಯೇ ಲೆಕ್ಕ ಕೊಡಿ ಚಳುವಳಿಗೆ ಜನರನ್ನ ಕರೆಸಿಕೊಂಡಿದ್ದಾರೆ ಅನ್ನೋದು ಟ್ರಸ್ಟಿಗಳ ಆರೋಪ. ಕೆಲವು ಅಲ್ಲಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಂಬಾಲಕನಿಗೆ ಒಬ್ಬರಿಗೆ ಕಂತೆ ಹಣವನ್ನು ಕೊಡ್ತಕ್ಕಂಥ ವಿಡಿಯೋನೂ ಕೂಡ ನಾವು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ದೀವಿ. ಈ ರೀತಿ ಹಣವನ್ನು ಕೊಟ್ಟು ಜನರನ್ನು ಸೇರಿಸ್ತಕ್ಕಂಥ ಪ್ರಯತ್ನಗಳನ್ನು ಸ್ವಾಮೀಜಿ ಮಾಡಿ ಟ್ರಸ್ಟಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಹುಮುಖ್ಯವಾಗಿ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ನಮ್ಮ ಮಠದಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ. ಈಗ ಮಠದ ಗಲಾಟೆ ಒಂದು ಲೆವೆಲ್ಗೆ ಮುಂದೆ ಹೋಗಿದೆ. ಶ್ರೀಗಳನ್ನ ಮಠದಿಂದ ಹೊರಹಾಕಬೇಕು ಅಂತ ಟ್ರಸ್ಟಿಗಳು ಮತ್ತು ಟ್ರಸ್ಟಿಗಳನ್ನ ತಮ್ಮ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಶ್ರೀಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಂಚಮಸಾಲಿ ಪೀಠದ ವಿವಾದ ಯಾವ ಸ್ವರೂಪ ಪಡೆಯುತ್ತದೆ ಕಾದು ನೋಡಬೇಕು.